ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಮ್ಮ ರಾಜ್ಯವೇ ತಲೆ ತಗ್ಗಿಸುವಂಥ ಹೀನಾಯ ಕೃತ್ಯವೊಂದು ನಡೆದು ಹೋಗಿಬಿಟ್ಟಿದೆ. ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರವಾಗಿ ವರ್ಷಗಳಿಂದ ಅತ್ಯಾಚಾರ ಮಾಡಿದಂಥ ಆರೋಪಿ ಚಂದ್ರು ಅಂತೇಳಿ. ಸ್ನೇಹಿತರೆ, ಈ ಅವಿವೇಕಿ ಮಾಡಿದಂಥ ಒಂದು ತಪ್ಪಿನಿಂದ ಇಡೀ ರಾಜ್ಯವೇ ಆಕ್ರೋಶ ಭರಿತವಾಗ್ತಾ ಇದೆ. ಅಂದ ಹಾಗೆ ಹಾಸ್ಟೆಲ್ನಲ್ಲಿ ಇದ್ದಂಥ ಹೆಣ್ಣು ಮಗು ಅದು ರಜೆಗೆಂದು ಊರಿಗೆ ಬಂದಿರುತ್ತೆ. ಆ ಊರಿಗೆ ಬಂದಂಥ ಸಂದರ್ಭದಲ್ಲಿ ಆಕೆಯ ಜೊತೆ ಲೈಂಗಿಕವಾಗಿ ತೊಡಗಿಕೊಳ್ತಾನೆ. ಯಾರ ಮುಂದೇನಾದರೂ ನೀನು ಹೇಳಿಬಿಟ್ರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ, ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿಬಿಡ್ತೀನಿ ಅನ್ನುವ ರೀತಿಯಲ್ಲಿ ಆ ಮಗುವಿಗೆ ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಾನೆ. ಆಕೆ 3 ತಿಂಗಳ ಗರ್ಭಿಣಿ ಆದ ಬಳಿಕವೇ ಗೊತ್ತಾಗುತ್ತೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದು ಹೋಗಿಬಿಟ್ಟಿದೆ. ಆಕೆ ಇದೀಗ ಪ್ರೆಗ್ನೆಂಟ್ ಆಗಿ ಬಿಟ್ಟಿದ್ದಾಳೆ ಅಂತೇಳಿ. ಅಸಲಿಗೆ ಈ ಪ್ರಕರಣ ಏನು, ಈ ಚಂದ್ರು ಅನ್ನುವಂಥ ಆರೋಪಿ ಮಾಡಿದಾದ್ರೂ ಏನು, ಇಲ್ಲಿ ಶಿಕ್ಷಕರು ಮಾಡಬೇಕಾದಂಥ ಕೆಲಸವನ್ನು ಮೈಮರೆತು ಕೂತ್ಕೊಂಡು ಬಿಟ್ರ ಅಥವಾ ಅಲ್ಲಿನ ಪ್ರಾಂಶುಪಾಲರು ಮೈಮರೆತು ಕೂತ್ಕೊಂಡ್ಬಿಟ್ರ, ಇದರಲ್ಲಿ ಯಾರ ಕೈವಾಡವಾದರೂ ಇದೆಯಾ? ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಇತ್ತೀಚೆಗೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಎಂತಹ ಕೊಳಕು ಮನಸ್ಥಿತಿಯ ಜನಗಳಿದ್ದಾರೆ, ಎಂತಹ ಕ್ರೂರಿಗಳು ತುಂಬಿಕೊಂಡು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತಲೇ ಹೇಳ್ಬೋದು. ಬೇರೆ ಯಾವುದೋ ರಾಜ್ಯದಲ್ಲಿ ನಡೆದಂಥ ಪ್ರಕರಣ ಅಲ್ಲ ಇದು, ಬದಲಿಗೆ ನಮ್ಮದೇ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಂಥ ದುರಂತ ಇದು. ಹಾಗಾಗಿ ಹೆಣ್ಣು ಹೆತ್ತವರು, ಪೋಷಕರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸಾಧ್ಯವಾದರೆ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದಿಬೂರನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ದುರಂತ ಇದು. ಚಂದ್ರು ಅಂತ ಹೇಳಿ 22 ವರ್ಷದ ಆಸುಪಾಸಿನ ವ್ಯಕ್ತಿ. ಈ ವ್ಯಕ್ತಿ ತನ್ನ ಗ್ರಾಮದಲ್ಲಿ ಇರುವಂತಹ ಒಂದು ಅಮಾಯಕ ಹೆಣ್ಣು ಮಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ. ಸ್ನೇಹಿತರೆ, ಈ ಒಂದು ಕಾಮುಕ ಅಜ್ಜಿಯ ಮನೆಗೆ ಬಂದಂಥ ಸಂದರ್ಭದಲ್ಲಿ ಯುವತಿಯ ಪರಿಚಯವನ್ನ ಮಾಡಿಕೊಂಡಿರ್ತಾನೆ. ಪರಿಚಯ ಅದಾದ ಬಳಿಕ ಆ ಮಗುವಿನ ಮೇಲೆ ಅತ್ಯಾಚಾರದವರೆಗೂ ಕೂಡ ತಂದು ತಲುಪಿಸಿ ಬಿಡುತ್ತೆ. ಅಂತಂದ್ರೆ ಸಾಮಾನ್ಯವಾಗಿ ಇಬ್ಬರು ಕೂಡ ಫ್ರೆಂಡ್ಸ್ ರೀತಿಯಲ್ಲಿ ಇರ್ತಾರೆ. ಆಕೆಗೆ ಸಮಾಜದಲ್ಲಿನ ನಾಲೆಜ್ ಕೂಡ ಇರೋದಿಲ್ಲ ಅಥವಾ ಹೊರ ಪ್ರಪಂಚದ ಬಗ್ಗೆ ಗುರುತು ಕೂಡ ಇರೋದಿಲ್ಲ. ರಜೆಗೆಂದು ಅಜ್ಜಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಕೆಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅಜ್ಜಿ ಮನೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು, ಕುರಿ ಕಾಯುವಂಥವ್ರು, ದನ ಕರುಗಳನ್ನು ಸಾಕೊಂಡಿದ್ದಂಥವ್ರು. ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ. ರಜೆಗೆ ಬಂದಂಥ ಮೊಮ್ಮಗಳು ಮನೆಯಲ್ಲಿ ಇರ್ತಾಳೆ ಅಂಥೇಳಿ ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರು ಅವರವರ ಕೆಲಸದಲ್ಲಿ ಅವರು ತೊಡಗಿಕೊಂಡು ಬಿಟ್ಟಿರ್ತಾರೆ. ಇದನ್ನೇ ಸರಿಯಾದ ಸಮಯ ಅಂತ ಅಂದುಕೊಂಡು ಆ ಮನೆಗೆ ಹೋಗಿರ್ತಾನೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಕೆಯನ್ನು ಹೇಗಾದರೂ ಮಾಡಿ ಪುಸಲಾಯಿಸಿ ಆಕೆಯ ಮೇಲೆ ಅತ್ಯಾಚಾರ ಮಾಡಬೇಕು ಅಂಥೇಳಿ ಈ ಕಾಮುಕ ಅಂದ್ಕೊಳ್ತಾನೆ. ಅದಾದ ಬಳಿಕ ಆಕೆಯನ್ನು ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾನೆ. ಆಕೆಗೆ ಒಂದು ಸಮಾಜದ ಜ್ಞಾನವೂ ಕೂಡ ಇಲ್ಲ, ಜೊತೆಗೆ ಇದರ ಬಗ್ಗೆ ಅರಿವು ಕೂಡ ಇರಲಿಲ್ಲ. ಆಕೆಯನ್ನು ಬಳಸ್ಕೊಂಡ ಬಳಿಕ ಆಕೆಗೆ ಒಂದಿಷ್ಟು ಬೆದರಿಕೆ ಅಂಥದ್ದೆಲ್ಲವನ್ನು ಕೂಡ ಹಾಕಿರ್ತಾನೆ. ನೀನು ಒಂದು ವೇಳೆ ಎಲ್ಲಾದರೂ ಬಾಯಿ ಬಿಟ್ಟರೆ, ನಿಮ್ಮ ಅಜ್ಜಿ ಹತ್ರ ಆಗಿರ್ಬೋದು, ನಿಮ್ಮ ಪೋಷಕರ ಹತ್ರ ಆಗಿರ್ಬೋದು, ಯಾರ ಬಳಿಗಾದರೂ ನೀನು ಬಾಯಿ ಬಿಟ್ಟರೆ ನಿನ್ನನ್ನು ಸಾಯಿಸಿ ಬಿಡ್ತೀನಿ ಅಂಥೇಳಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಆಗ ಆಕೆ ಭಯ ಪಟ್ಕೊಂಡಿರ್ತಾಳೆ. ಅದಾದ ಬಳಿಕ ಆಕೆಗೆ ಅದರ ಬಗ್ಗೆ ಜ್ಞಾನವೂ ಕೂಡ ಇರೋದಿಲ್ಲ. ಭಯದಿಂದ ಮನೆಯಲ್ಲಿ ಯಾರ ಮುಂದೆಯೂ ಕೂಡ ಹೇಳಿರೋದಿಲ್ಲ. ಇದೀಗ ಶಾಲೆಗಳು ಪ್ರಾರಂಭವಾಗಿದ್ದಾವೆ. ಮತ್ತೆ ಆಕೆ ಶಾಲೆಗೆ ಹೋಗಬೇಕಾದಂಥ ದಿನಗಳು ಶಾಲೆಗೆ ಹೋಗ್ತಾಳೆ. ಆದರೆ ಇಲ್ಲಿ ದುರಂತ ಏನು ಅಂತಂದ್ರೆ, ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಆಕೆಗೆ ಪೀರಿಯಡ್ಸ್ ಕೂಡ ಆಗಿರೋದಿಲ್ಲ. ಸತತ 3 ತಿಂಗಳಿಂದ ಪೀರಿಯಡ್ಸ್ ಕೂಡ ಆಗಿರೋದಿಲ್ಲ. ಅದಾದ ಬಳಿಕ ಪೋಷಕರಿಗೆ ಮಾಹಿತಿಯನ್ನು ಕೂಡ ಅಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯವರು ಮಾಹಿತಿಯನ್ನು ಕೊಡ್ತಾರೆ. ಕಳೆದ 3 ತಿಂಗಳಿನಿಂದ ಆಕೆಗೆ ಪೀರಿಯಡ್ಸ್ ಆಗಿಲ್ಲ. ಬಂದು ಯಾವುದೇ ಕಾರಣಕ್ಕೂ ಒಂದು ಸಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅನ್ನುವ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಪೋಷಕರಿಗೂ ಕೂಡ ಒಂದು ಕ್ಷಣ ಭಯ ಆಗಿಬಿಡುತ್ತೆ. ಬಂದು ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆಕೆ ಈಗಾಗಲೇ 3 ತಿಂಗಳ ಗರ್ಭಿಣಿ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ವಸತಿ ಶಾಲೆಯ ಪ್ರಾಂಶುಪಾಲರು ಕೂಡ ತೋರಿರುವಂತ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಪ್ರತಿ ತಿಂಗಳು ಕೂಡ ಈ ಒಂದು ವಸತಿ ಶಾಲೆಗಳು ಏನಿದ್ದಾವೆ ಆ ಶಾಲೆಯಲ್ಲಿ ಖಂಡಿತವಾಗಿಯೂ ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕು. ಅಂದ್ರೆ ಆರೋಗ್ಯದಲ್ಲಿ ಹೇಗಿದೆ ಎಲ್ಲವನ್ನು ಕೂಡ ಪ್ರತಿ ತಿಂಗಳು ಚೆಕಪ್ ಮಾಡಿಸಬೇಕಾಗುತ್ತೆ. ಆದರೆ ಪ್ರಾಂಶುಪಾಲರ ನಿರ್ಲಕ್ಷ್ಯತನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರ ಬೇಜವಾಬ್ದಾರಿತನದಿಂದಾನೇ ಈ ರೀತಿಯಾದಂತಹ ಒಂದು ಘಟನೆ ನಡೆದು ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಅಂದ ಹಾಗೆ ಬೂದಿರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದೂರು ಕೂಡ ದಾಖಲಾಗಿದೆ. ಚಂದ್ರು ಅನ್ನುವಂತ ಆರೋಪಿಯನ್ನ ಬಂಧಿಸೋದಕ್ಕೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಆತ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿಯು ಕೂಡ ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಿದ್ರಿ ಅಥವಾ ಒಂದು ಫೋಟೋ ಕೂಡ ಗಮನಿಸ್ತಾ ಇದ್ರಿ. ಚಂದ್ರು ಅಂತೇಳಿ
22 ವಯಸ್ಸಿನ ಆಸುಪಾಸು. ಆ ವ್ಯಕ್ತಿಯಲ್ಲಿ ಅದೆಂಥ ಒಂದು ಕಾಮುಕ ಬುದ್ಧಿ ಇರಬಹುದೇನೋ ಗೊತ್ತಿಲ್ಲ. ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಎಂಥ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಉಟ್ಕೊಂಡು ಬಿಡುತ್ತೆ. ಇತ್ತೀಚೆಗಂತೂ ಪ್ರತಿದಿನ ಈ ರೀತಿಯಾದಂಥ ಕೇಸ್ಗಳು ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಆದ ಬಳಿಕ ಎಲ್ಲವೂ ಕೂಡ ಈ ರೀತಿಯಾದಂಥ ದುರಂತಗಳು ನಡೆದೋಗ್ತಾ ಇರುವಂಥದ್ದು ಎಲ್ಲರ ಗಮನಕ್ಕೂ ಕೂಡ ಬರ್ತಾ ಇದೆ. ಈ ಒಂದು ಅವಿವೇಕಿ ಮಾಡಿರುವಂಥ ತಪ್ಪಿನಿಂದ ಅಮಾಯಕ ಹೆಣ್ಣು ಮಗು ಈ ಒಂದು 3 ತಿಂಗಳ ಗರ್ಭಿಣಿ ಆಗಿದೆ. ಆಕೆಗೆ ಗರ್ಭಿಣಿ ಅಂದರೆ ಏನು ಅನ್ನೋದು ಕೂಡ ಪರಿಜ್ಞಾನವೂ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಆಕೆ ಪೀರಿಯಡ್ಸ್ ಆಗ್ತಾ ಇಲ್ಲ ಅನ್ನೋದು ಒಂದೇ ಆಕೆಗೆ ಗೊತ್ತಿರುವಂಥ ವಿಚಾರ. ಜೊತೆಗೆ ಅದು ಪ್ರೊಸೀಜರ್ ಏನಿರುತ್ತೆ, ಒಬ್ಬ ತಾಯಿ ಆಗಬೇಕಾದ್ರೆ ಏನೇನೆಲ್ಲ ಆಗಬೇಕು ಅನ್ನುವಂಥ ಪರಿಜ್ಞಾನ ಆ ಮಗುವಲ್ಲೂ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಮಗುವಿನ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದರೂ ಕೂಡ ಆ ಮಾಹಿತಿಯನ್ನು ನಾನು ಗುಪ್ತವಾಗಿ ಇಟ್ಟಿದ್ದೇನೆ. ಯಾಕೆ ಅಂತಂದರೆ ಆಕೆ ಇನ್ನೂ ಕೂಡ ಅಪ್ರಾಪ್ತಿ ಆಗಿರುವ ಕಾರಣದಿಂದಾಗಿ ಅದನ್ನೆಲ್ಲವನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಒಂದು ಮಾಹಿತಿಯನ್ನು ಗುಪ್ತವಾಗಿ ಇಡಲಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಸತತವಾಗಿ 24 ಗಂಟೆಗಳ ಕಾಲ ಅವರುಗಳ ಜೊತೆಗೆ ನಾವು ಇರಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಹೆಚ್ಚಾಗ್ತಾ ಇದೆ. ನಾನು ಈ ರೀತಿಯಾದಂಥ ಮಾಹಿತಿಗಳನ್ನು ಹಂಚಿಕೊಳ್ಬೇಕಾದಂಥ ಸಂದರ್ಭದಲ್ಲಿ ಅಥವಾ ಸುದ್ದಿಗಳನ್ನ ಪ್ರಸಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳ್ತೀನಿ. ಕೇವಲ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲವೂ ಕೂಡ ಸುರಕ್ಷಿತವಾಗಿದೆ ಅಂತ ಅಂದುಕೊಳ್ಳೋದು ತುಂಬ ತಪ್ಪಾಗಿ ಬಿಡುತ್ತೆ. ಪ್ರತಿಯೊಬ್ಬ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಮಕ್ಕಳು ನಮ್ಮ ಕೈಯಲ್ಲೇ ಇರಬಹುದು ಅಥವಾ ನಾವು ಹೇಳಿದ ಹಾಗೇನೆ ಕೇಳಬಹುದು. ಆದರೆ ಸಮಾಜ ಹಾಗಿಲ್ಲ. ಸಮಾಜದಲ್ಲಿ ಎಂತಹ ಕೊಳಕು ಮನಸ್ಥಿತಿಯ ಜನಗಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಇಂತಹ ಸಮಾಜದಲ್ಲಿ ಹುಟ್ಟಿ ನಾವು ಬೆಳೀತಾ ಇದ್ದೀವಲ್ಲ, ನಿಜಕ್ಕೂ ನಾವು ನತಾದೃಷ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಿರಿಯರು ಇದ್ದಂಥ ಸಂದರ್ಭದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ತುಂಬಾ ಕಡಿಮೆ ಆಗ್ತಾ ಇದ್ವು. ಆದರೆ ಇತ್ತೀಚೆಗೆ ಸಮಾಜ ಎಲ್ಲೂ ಹೋಗ್ತಾ ಇದೆ, ಎಂಥ ಮನಸ್ಥಿತಿಯವರು ಉಟ್ಕೊಳ್ತಾ ಇದ್ದಾರೆ, ಎಂಥ ಕ್ರೂರಿಗಳು ಉಟ್ಕೊಳ್ತಿದ್ದಾರೆ, ಎಂಥ ರಾಕ್ಷಸರು ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಅನ್ನುವಂಥ ಆಗಿಬಿಟ್ಟಿದೆ. ಸ್ನೇಹಿತರೆ, ಚಂದ್ರು ಅನ್ನುವಂಥ ಆರೋಪಿ ಈ ಒಂದು ಮಗುವನ್ನು ಬಳಸ್ಕೊಳ್ತಾನೆ. ಆಕೆ 3 ತಿಂಗಳು ಪೀರಿಯಡ್ಸ್ ಆಗದೇ ಇರುವಂಥ ಕಾರಣದಿಂದಾಗಿ ಇಲ್ಲಿನ ಶಿಕ್ಷಕರು ಪೋಷಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೋಷಕರು ಬಂದು ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆಕೆ 3 ತಿಂಗಳ ಗರ್ಭಿಣಿ ಆಗಿದ್ದಾಳೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇದೀಗ ದೂರು ಕೂಡ ದಾಖಲಾಗಿದೆ. ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಕೂಡ ಬೀಸಿದ್ದಾರೆ. ಸ್ನೇಹಿತರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಪದೇ ಯಾವ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಇದ್ದರೂ ಕೂಡ ಅವರ ಬಗ್ಗೆ ಗಮನ ಹರಿಸಿ. ಆ ಕಾರಣದಿಂದಾಗಿ ನಿಮಗೆ ಈ ಒಂದು ವಿಚಾರವನ್ನು ಪದೇ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಂಥದ್ದೊಂದು ದುರಂತ ನಮ್ಮ ರಾಜ್ಯದಲ್ಲಿಯೇ ನಡೆದು ಹೋಗಿ ಬಿಟ್ಟಿದೆ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದು ಹೋಗಿ ಬಿಟ್ಟಿದೆ. ಸ್ನೇಹಿತರೆ, ಎಲ್ಲರೂ ಕೂಡ ಈ ಒಂದು ದುರಂತದಿಂದ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ನಮ್ಮ ಮಕ್ಕಳು ಎಷ್ಟು ಸುರಕ್ಷಿತವಾಗಿದ್ದಾರೆ, ನಮ್ಮ ಮಕ್ಕಳಿಗೆ ಈ ನಮ್ಮ ರಾಜ್ಯದಲ್ಲಿ ಎಷ್ಟು ಸೇಫ್ ಇದೆ, ಅದೇ ರೀತಿಯಾಗಿ ಕಾನೂನು ವ್ಯವಸ್ಥೆ ಹೇಗಿದೆ, ಎಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಒಂದು ದುರಂತದಿಂದ ಪಾಠ ಕಲಿಬೇಕಾಗಿರುವಂಥದ್ದು ಸಾಕಷ್ಟಿದೆ. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಿ ಅಂತೇಳಿ ನಾನು ಪದೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಪೋಷಕರಾದಂಥವರಿಗೆ ಖಂಡಿತವಾಗಿಯೂ ನೀವು ಶೇರ್ ಮಾಡಲೇಬೇಕಾದಂಥ ವಿಡಿಯೋ ಇದು. ನಿಮ್ಮ ಸುತ್ತಮುತ್ತಲೂ ಇರುವಂತಹ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಬ್ಬ ಪೋಷಕರಿಗೂ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.